CSK ವರ್ಸಸ್ MI ಈ ಒಂದು ಸೀಸನ್ ಸೆಕೆಂಡ್ ಎಲ್ ಕ್ಲಾಸಿಕೋ ಮ್ಯಾಚ್. ಫಸ್ಟ್ ಎಲ್ ಕ್ಲಾಸಿಕೋ ಆಲ್ರೆಡಿ MIಗೆ CSK ಅವರು ಒಂದು ಸೈಡ್ ಹೊಡೆದಿರೋದು. ಇವತ್ತು MIಗೆ ಮಾನ ಮರ್ಯಾದೆ ಮ್ಯಾಚ್, ಇವತ್ತು ರಿವೆಂಜ್ ತಗೊಳ್ಳೇಬೇಕು ಚಪಾಕ್ ಸ್ಟೇಡಿಯಂ ಅಲ್ಲಿ. ಇಲ್ಲ ಅಂತ ಹೇಳಿದ್ರೆ MI ಏನೋಲ್ಲ ಅಂತ ಅನ್ಸ್ಬಿಡುತ್ತೆ. MI ಆನ್ ಪೇಪರ್ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಥರ ಇದೆ. CSK ಆನ್ ಪೇಪರ್ ನೋಡಿದ್ರೆ ಏನು ಇಲ್ವೇ ಇಲ್ಲ ಆ ಥರ ಇದೆ. ಬಿಕಾಸ್ ಯಂಗ್ಸ್ಟರ್ನ ಹಾಕೊಂಡು ಈ ಒಂದು ಸೀಸನ್ ಅವರೇ ಹಾಳು ಮಾಡ್ಕೊಂಡಿದ್ದು. ಬಟ್ MIನ ಈ ಒಂದು ಸೀಸನ್ನು ಆನ್ ಪೇಪರ್ ನೋಡಿಬಿಟ್ಟು ಯಾವ ಟೀಮ್ ಮಗ ಈ ಒಂದು ಸೀಸನ್ ಇವ್ರನ್ನ ಸೋಲಿಸ್ತಾರೆ, ಬೀಟ್ ಮಾಡ್ತಾರೆ ಅಂತ ಅನ್ಕೋತಾಯಿದ್ವಿ. ಬಟ್ ಎಲ್ಲರೂ ಹೋಗ್ಬಿಟ್ಟು ಹಂಗೆ ಹೊಡೆದು ಒಂದು ಸೈಡ್ ಬರ್ತಾ ಇರೋದು. ಆ್ಯಂಡ್ ಫಸ್ಟ್ ಮ್ಯಾಚಲ್ಲೂ ಕೂಡ CSK ಅವರು ಅದೇ ಥರ ಈ ಒಂದು ಎಲ್ ಕ್ಲಾಸಿಕೋಲ್ಲಿ ಸಂಜು ಸ್ಯಾಮ್ಸನ್ 100 ಕೂಡ ಹೊಡಿತಾರೆ. ಆ್ಯಂಡ್ ಸಕೀಬ್ ಹುಸೇನ್ 4 ವಿಕೆಟ್ನ ತಗೊಂಡು ಈ ಥರ ಸೆಲೆಬ್ರೇಷನ್ ಮಾಡಿ MIಗಂತೂ ಫುಲ್ ಬಾಯಿಗೆ ಬರ್ತಿರ್ತಾರೆ. ಓಕೆ, ಆ್ಯಂಡ್ ಲಾಸ್ಟ್ 2 ಮ್ಯಾಚಸ್ ಇಬ್ರು ಕೂಡ ನೋಡೋದಾದ್ರೆ GT ಅಗೇನೆಸ್ಟು CSK ಅದು ಏನು ಮಾಡಿದ್ರೋ ಗೊತ್ತಿಲ್ಲ. ಓಕೆನಾ, GT ಅಗೇನೆಸ್ಟು ಬೌಲಿಂಗ್ ಅಂತೂ ಸಕ್ಕತ್ತಾಗಿ ಹಾಕಿದ್ರು. ಓಕೆ, ಬಟ್ ಋತುರಾಜ್ ಗಾಯಕ್ವಾಡ್ ಲಾಸ್ಟ್ವರೆಗೂ ನಿಂತ್ಕೊಂಡು ಆಡಿದ್ದಾರೆ. ಈ ಒಂದು T20 ಫಾರ್ಮ್ಯಾಟಲ್ಲಿ ಯಂಗ್ಸ್ಟರ್ಗಳೆಲ್ಲ ಸೇರಿಕೊಂಡು 50 ಬಾಲ್ ಸಿಕ್ಕಿದ್ರೆ ಸಾಕು, ನಾವು 50 ಬಾಲ್ ಆಡಿದ್ರೆ ಸಾಕು, 100 ಹೊಡೆದು ಬಿಡ್ತೀನಿ ಅಂತ ಆ ಲೆವೆಲ್ಗೆ ಒಂದು ಕಾನ್ಫಿಡೆಂಟ್ ಇರ್ತಾರೆ. ಇವರು 60 ಬಾಲ್ನ ಆಡ್ಬಿಟ್ಟು 70-75 ರನ್ ಹೊಡಿತಾರೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ಬಿಡಿ ಪಾಪ ಫಾರ್ಮಲ್ಲೇ ಇರಲಿಲ್ಲ ಋತುರಾಜ್ ಗಾಯಕ್ವಾಡ್, ಒಂದು ಫಾರ್ಮಲ್ಲಿ ಇಲ್ಲ. ಕ್ಯಾಪ್ಟನ್ಸಿ ಅಂತೂ ಏನು ಆಗ್ತಾಯಿದೆ ಅಂತಲೇ ಗೊತ್ತಿಲ್ಲ ಟೀಮಲ್ಲಿ. ಈ ಕಡೆ MIಗಂತೂ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಿದ್ದಾರೆ, ಬೌಲಿಂಗ್ನಂತೂ ಫುಲ್ ಫ್ಲಾಪ್ ಆಗ್ತಿದ್ದಾರೆ. ಆ್ಯಂಡ್ ಈ ಕಡೆ ಪಾಯಿಂಟ್ಸ್ ಟೇಬಲ್ ಕೂಡ ನೋಡೋದಾದರೆ ನಿಜವಾಗ್ಲೂ 2 ಟೀಮ್ಗಂತೂ ಬಾಯಿಗೆ ಬಂದಿದೆ. ಈ ಒಂದು CSK 7th ಪೊಸಿಷನಲ್ಲಿದ್ದಾರೆ. ಇರೋ ಒಂದು 6 ಮ್ಯಾಚಸಲ್ಲಿ 5ನ ಆಗಿದ್ರೆ ಈ ಒಂದು ಸೀಸನ್ನು ಪ್ಲೇ ಆಫಲ್ಲಿ ಉಳ್ಕೋತಾರೆ. ಇಲ್ಲ ಅಂತ ಹೇಳಿದ್ರೆ ಥ್ಯಾಂಕ್ ಯು. ಆ್ಯಂಡ್ MI ಕೂಡ ಸೇಮು, ಕಾರಣ MIಗೆ ಇನ್ನು 6 ಮ್ಯಾಚ್ ಇದೆ. MI 6 ಗೆಲ್ಲಬೇಕು. 6 ಗೆದ್ದರೆ ಮಾತ್ರ ಈ ಒಂದು ಸೀಸನ್ನು ಪ್ಲೇ ಆಫಲ್ಲಿ ಉಳ್ಕೋತಾರೆ. ಇಲ್ಲ ಅಂದರೆ ಥ್ಯಾಂಕ್ ಯು. ಆ್ಯಂಡ್ CSKಗೆ ಓಕೆ ಇವತ್ತಿನ ಮ್ಯಾಚ್ ಏನಾದರೂ ಸೋತ್ಬಿಟ್ಟು ನೆಕ್ಸ್ಟ್ 5 ಮ್ಯಾಚಸಲ್ಲಿ 5 ಗೆದ್ಕೋಬೋತೀವಿ ಅಂತ ಇದ್ದರೆ ಓಕೆ ಒಂದು ಚಾನ್ಸ್ ಇರುತ್ತೆ. ಬಟ್ MIಗೆ ಹಂಗಂತೂ ಇಲ್ಲ. MIಗೆ ಹೆಂಗೆ ಅಂತ ಹೇಳಿದ್ರೆ ಇವತ್ತು ಮ್ಯಾಚ್ನ ಗೆಲ್ಲೇಬೇಕು. ಇನ್ನು 6 ಗೆದ್ದರೆ ಈ ಒಂದು ಪ್ಲೇ ಆಫ್ ರೇಸಲ್ಲಿ ಉಳ್ಕೋತಾರೆ. ಇಲ್ಲ ಅಂದರೆ ಥ್ಯಾಂಕ್ ಯು. ಆ್ಯಂಡ್ ಈ ಒಂದು ಎಲ್ ಕ್ಲಾಸಿಕೋ ಮ್ಯಾಚಸಲ್ಲಿ ಯಾವಾಗಲೂ ಕೂಡ ರೋಹಿತ್ ಶರ್ಮಾ ಆ್ಯಂಡ್ MS ಧೋನಿ ಇರ್ತಾಯಿದ್ರು. ಬಟ್ ಈ ಒಂದು ಸೀಸನು ಪಾಪ ಇಬ್ರಿಗಂತೂ ಅದೇನಾಯ್ತೋ ಗೊತ್ತಿಲ್ಲ. ಆಗಿದೆ ಸರಿಗೆ, ರೋಹಿತ್ ಶರ್ಮಾಗೆ ಇಂಜುರಿ ಆಗಿದೆ ಪಾಪ, ಅದಕ್ಕೋಸ್ಕರ ಆಡ್ತಿಲ್ಲ. ರೋಹಿತ್ ಶರ್ಮಾ ಎಂಥ ಮುಂಬೈ ಇಂಡಿಯನ್ಸ್ನ ಸಾಮ್ರಾಜ್ಯ ಕಟ್ಟಿದ್ದು, ಬಟ್ ಆ ಒಂದು ಸಾಮ್ರಾಜ್ಯ ಕೆಳಗಡೆ ಬಿದ್ದೋಗ್ಬಿಡ್ತಾ ಇದೆ. ಇವತ್ತಿನ ಮ್ಯಾಚಲ್ಲಿ ರೋಹಿತ್ ಶರ್ಮಾ ನಾವು ಮಿಸ್ ಮಾಡ್ಕೋತೀವಿ. ಆ್ಯಂಡ್ ಆ ಕಡೆ MS ಧೋನಿ ಸಾಮ್ರಾಜ್ಯಗಿಂತ ಏನೋ ಕಟ್ಬಿಟ್ಟಿದ್ರು IPL ಅಲ್ಲಿ CSK ಟೀಮ್ನ. ಬಟ್ ಅದನ್ನು ಇವಾಗೆಲ್ಲ ಫುಲ್ಲು ಸಾಮ್ರಾಜ್ಯ ಕೆಳಗಡೆ ಬಿದ್ದೋಗ್ಬಿಡ್ತಾ ಇದೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಅಂತೂ CSK ಅವರು ಪೋಸ್ಟ್ ಹಾಕೋದು ನೋಡಿದ್ರೆ MS ಧೋನಿ ಇವತ್ತಿನ ಮ್ಯಾಚಲ್ಲಿ ಆಡ್ಬಿಡ್ತಾರೆ ಅಂತ ಎವ್ರಿ ಮ್ಯಾಚ್ ಐಪ್ನ ಕೊಡ್ತಾ ಇದ್ದಾರೆ. ಬಟ್ ಇವ್ರನ್ನಂತೂ ಆಡ್ಸಲ್ಲ ಬಿಡಿ. ರವಿಚಂದ್ರನ್ ಅಶ್ವಿನ್ ಹೇಳ್ಕೊಂಡಿರೋದು ಏನಂತ ಹೇಳಿದ್ರೆ CSK ಯಾವಾಗ ಈ ಒಂದು ಪ್ಲೇ ಆಫ್ ರೇಸಿಂದ ಆಚೆ ಹೋಗ್ತಾರಲ್ಲ ಓಕೆನಾ, ಅವಾಗ MS ಧೋನಿ ಅವರಿಗೆ 2-3 ಮ್ಯಾಚಸ್ನ ಆಡ್ತಾರೆ. ಅಲ್ಲಿವರೆಗೂ MS ಧೋನಿ ಯಾವುದೇ ಕಾರಣಕ್ಕೂ ಆಡ್ಸಲ್ಲ. ಈ ಒಂದು ಟೀಮಲ್ಲಿ ಇವ್ರನ್ನ ಇಟ್ಕೊಂಡಿರೋದು ಜಸ್ಟ್ ಅಡ್ವರ್ಟೈಸ್ಮೆಂಟ್ ಮತ್ತು ಟಿಕೆಟ್ನ ಸೇಲ್ ಮಾಡೋದಕ್ಕೆ ಅಂತ ಎಲ್ರಿಗೂ ಪ್ರೂವ್ ಆಗಿಬಿಟ್ಟಿದೆ. ಇದು ನಾನು ಹೇಳೋದಲ್ಲ, ಪ್ರೂವ್ ಆಗಿಬಿಟ್ಟಿದೆ. ಇದು ಜಸ್ಟ್ ಅವ್ರನ್ನ ಇಟ್ಕೊಂಡಿರೋದು ಒಂದು ಬ್ರ್ಯಾಂಡ್ ಅವರು ಸ್ಪಾನ್ಸರ್ಶಿಪ್ ಎಲ್ಲ ಹೋಗ್ಬಿಡುತ್ತೆ ಅಂತ ಜಸ್ಟ್ ಅವ್ರು ಇಟ್ಕೊಂಡಿದ್ದಾರೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಚಪಾಕ್ ಸ್ಟೇಡಿಯಂ ಚೇಸ್ ಮಾಡೋಕ್ಕೆ ಸಕ್ಕತ್ತಾಗಿದೆ. ಬಟ್ ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಕೂಡ ಯೂಸ್ ಇದೆ ಓಕೆನಾ. ಈ ಒಂದು ಪಿಚ್ಚಲ್ಲಿ ಆವರೇಜ್ ಸ್ಕೋರ್ ಇರೋದು ಅಂದರೆ 200 ರನ್ ಇದೆ. ಸೊ ಯಾರು ಫಸ್ಟ್ ಬ್ಯಾಟಿಂಗ್ ಆಡ್ತಾ ಅವರು ಕೂಡ ಒಂದು 40% ಇದೆ. ಸೆಕೆಂಡ್ ಮ್ಯಾಚ್ ಆಡೋರು ಕೂಡ 60% ಇದೆ. ಚೇಸ್ ಮಾಡೋರಿಗೆ ಸಖತ್ ಅಡ್ವಾಂಟೇಜ್ ಈ ಒಂದು ಪಿಚ್ಚಲ್ಲಿ. ಸೊ ಹೇಳೋಕ್ಕಾಗಲ್ಲ, ಏನು ಬೇಕಿದ್ರು ಆಗ್ಬೋದು. ಮತ್ತು CSK ಟೀಮಲ್ಲಂತೂ ಯಾರು ಫಾರ್ಮಲ್ಲಿಲ್ಲ ಓಕೆನಾ. ಈ ಒಂದು ಟೀಮ್ ಫುಲ್ ಕೊಲಾಪ್ಸ್ ಆಗಿಬಿಟ್ಟಿದ್ದಾರೆ. ಬಿಕಾಸ್ CSKಲಿ ಸಂಜು ಸ್ಯಾಮ್ಸನ್ ಒಬ್ಬರೇ ಫಾರ್ಮಲ್ಲಿ ಇರೋದು. ಅವರೇ 200 ಹೊಡೆದಿದ್ದಾರೆ. ಅದಾದಮೇಲೆ ಋತುರಾಜ್ ಗಾಯಕ್ವಾಡ್ ಲಾಸ್ಟ್ ಮ್ಯಾಚ್ GT ಅಗೇನೆಸ್ಟ್ 50 ರನ್ ಹೊಡೆದ್ರು. 8 ಮ್ಯಾಚ್ ಆದಮೇಲೆ ಫಸ್ಟ್ 50 ಬಂದಿದ್ದು. ಒಂದು ಕ್ಯಾಪ್ಟನ್ಸಿ ಕೂಡ 0. ಆ್ಯಂಡ್ ಸರ್ಫರಾಜ್ ಖಾನು ಪರವಾಗಿಲ್ಲ, ಸ್ಟಾರ್ಟಿಂಗ್ ಮ್ಯಾಚಲ್ಲಿ ಚೆನ್ನಾಗಿ ಆಡ್ತಾಯಿದ್ರು. ಅದು ಬಿಟ್ಟರೆ ಬೇರೇನು ಫಾರ್ಮ್ ಅಂತೂ ಬರ್ತಾ ಇಲ್ಲ. ಆ್ಯಂಡ್ ಶಿವಮ್ ದುಬೆ T20 ವರ್ಲ್ಡ್ ಕಪ್ ಆದಮೇಲೆ ಮುಳುಗೋಗ್ಬಿಟ್ಟಿದ್ದಾರೆ ಓಕೆನಾ. ಅವರಂತೂ ಫಸ್ಟ್ ಬಾಲ್ನ ಎತ್ಬಿಡ್ತಾ ಇದ್ದಾರೆ. ಆ್ಯಂಡ್ ಡೆವಿಲ್ ಬ್ರೇವಿಸ್ ಇವರು ಸ್ಟಾರ್ಟಿಂಗ್ ಒಂದಷ್ಟು ಮ್ಯಾಚ್ನ ಮಿಸ್ ಮಾಡ್ಕೋದ್ರೆ, ಆಮೇಲೆ ಬರ್ತಾರೆ, 1-2 ಮ್ಯಾಚ್ ಇಂಪ್ಯಾಕ್ಟ್ನ ಮಾಡ್ತಾರೆ. ಅದಾದಮೇಲೆ ಏನು ಕೂಡ ಇಂಪ್ಯಾಕ್ಟ್ನ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಕಾರ್ತಿಕ್ ಶರ್ಮಾ ಇವರಂತೂ ಈ ಒಂದು ಸೀಸನು ಅನ್ಕ್ಯಾಪ್ಡ್ ಪ್ಲೇಯರಲ್ಲಿ ತಗೊಂಡಿದ್ದು ಎಷ್ಟಕ್ಕೆ 14 ಕೋಟಿ 20 ಲಕ್ಷಕ್ಕೆ ತಗೊಂಡಿದ್ದು. ಬಟ್ ಇವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಅಂತೂ ಬರ್ತಾಯಿಲ್ಲ. ಜೆಮಿ ಓವರ್ಟನ್ ಪರವಾಗಿಲ್ಲ, ಬೌಲಿಂಗ್ ಅಂದ್ ಮತ್ತು ಬ್ಯಾಟಿಂಗಲ್ಲಿ ಸ್ವಲ್ಪ ಕಾಂಟ್ರಿಬ್ಯೂಟ್ನ ಮಾಡ್ತಾರೆ. ಇವರೇ ಫಾರಿನ್ ಪ್ಲೇಯರ್ಸ್ ಚೆನ್ನಾಗಿ ಆಗ್ತಾ ಇರೋದು. ಆ್ಯಂಡ್ ಸಕೀಬ್ ಹುಸೇನು ಬೌಲಿಂಗ್ ಅಂತೂ ಸಕ್ಕತ್ತಾಗಿ ಆಗ್ತಾಯಿದ್ದಾರೆ. ನೂರ್ ಅಹ್ಮದ್ ಲಾಸ್ಟ್ ಸೀಸನ್ ಸಕ್ಕತ್ತಾಗಿ ಬೌಲಿಂಗ್ ಮಾಡಿದ್ರು. ಈ ಒಂದು ಸೀಸನ್ ಆ ಒಂದು ಕೆಲಸನ ಮತ್ತೆ ರಿಪೀಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅನ್ಶುಲ್ ಕಂಬೋಜ್ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಮುಖೇಶ್ ಚೌಧರಿ ಲಾಸ್ಟ್ ಮ್ಯಾಚು ರಮ್ಮ ತೀರೋಗಿದ್ರು ಕೂಡ ಮ್ಯಾಚ್ನ ಆಡಿಬಿಟ್ಟು CSKಗೆ ಮ್ಯಾಚ್ನ ಗೆಲ್ಲಿಸ್ತಾರೆ ಓಕೆನಾ. ಆ್ಯಂಡ್ MI ಟೀಮಲ್ಲೂ ಕೂಡ ಸೇಮು. MIಲಂತೂ ಬ್ಯಾಟಿಂಗ್ ಅಂತೂ ಕೇಳಂಗೆ ಇಲ್ಲ, ಸಕ್ಕತ್ತಾಗಿ ಹೊಡಿತಾರೆ. ಲಾಸ್ಟ್ ಮ್ಯಾಚ್ ರಿಯಾಲ್ ರಿಕಾರ್ಡರ್ ಮತ್ತು ವಿಲ್ ಜಾಕ್ ಸೇರಿಕೊಂಡು ಸಖತ್ ಪಾರ್ಟ್ನರ್ಶಿಪ್ ಬಂದಿದ್ದು.
ರಿಯಾಲ್ ರಿಕಾರ್ಡ್ನಂದು 100 ಕೂಡ ಹೊಡಿತಾರೆ. ವಿಲ್ ಜಾಕ್ಸ್ ಕೂಡ ಬೇಕಾಗಿರೋ ಇನ್ನಿಂಗ್ಸಲ್ಲಿ ಕ್ರೂಷಿಯಲ್ ಪವರ್ ಪ್ಲೇ ರನ್ಸ್ ಬರಬೇಕಲ್ಲ ಅದನ್ನು ಕೆಲಸ ಮಾಡ್ತಾರೆ. ಬಟ್ ಅದಾದಮೇಲೆ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಯಾರು ಕೂಡ ಫಾರ್ಮಲ್ಲಿ ಇಲ್ಲ. ಓಕೆ, ನಮ್ಮಂದಿರು ಕೂಡ ಫಾರ್ಮಲ್ಲಿ ಇಲ್ಲ. ಸೂರ್ಯಕುಮಾರ್ ಯಾದವ್ ಅಂತೂ T20 ಕೂಡ ಜಾಸ್ತಿ ಹೊಡೆದಿಲ್ಲ ರನ್ ವರ್ಲ್ಡ್ ಕಪ್ಪಲ್ಲಿ ಕೂಡ. ಈ ಒಂದು ಸೀಸನ್ನು IPL ಅಂತೂ ಫುಲ್ ಫ್ಲಾಪ್ ಆಗಿದ್ದಾರೆ. ಇವ್ರನ್ನ ಕೂರಿಸ್ಬೇಕಾ ಆಡಿಸ್ಬೇಕಾ ಅಂತಲೇ ಗೊತ್ತಾಗ್ತಿಲ್ಲ. ಬಿಕಾಸ್ ಇವ್ರನ್ನ ಕೂರ್ಸೋಕ್ಕಂತೂ ಆಗಲ್ಲ. ಬಿಕಾಸ್ T20 ಚಾಂಪಿಯನ್ ಕ್ಯಾಪ್ಟನ್ ಮಗ ಹೆಂಗೆ ಕೂರ್ಸೋಕ್ಕಾಗುತ್ತೆ ಹೇಳಿ. ಬಟ್ ಒಂದು ಮ್ಯಾಚು ಅಷ್ಟೇ, ಒಂದು ಮ್ಯಾಚ್ ತೊಗೊಳುತ್ತೆ. ಒಂದು ಮ್ಯಾಚ್ ಏನಾದರೂ ಫಾರ್ಮಿಗೆ ಬಂದರೆ ಮತ್ತೆ ಅವ್ರನ್ನ ಕರ್ಕೊಬರ್ತಾರೆ. ಆ್ಯಂಡ್ ತಿಲಕ್ ವರ್ಮಾ 100 ಹೊಡೆದ್ಮೇಲಂತೂ ಇವರು ಕಳೆದೋಗ್ಬಿಟ್ಟಿದ್ದಾರೆ. ಏನು ಮಾಡ್ತಾರೆ ಅಂತಲೇ ಗೊತ್ತಾಗ್ತಾರೆ. 100 ಆದಮೇಲೆ ಲಾಸ್ಟ್ ಮ್ಯಾಚು ಫಸ್ಟ್ ಬಾಲೇ 6 ಹೊಡಿತಾರೆ ಆ್ಯಂಡ್ ನೆಕ್ಸ್ಟ್ ಔಟ್ ಆಗ್ತಾರೆ. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಬೌಲಿಂಗಲ್ಲಂತೂ ಕೇಳಂಗೇ ಇಲ್ಲ. ಆ್ಯಂಡ್ MIಲಿ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಬ್ಯಾಟಿಂಗಲ್ಲಿ ಪರ್ಫಾರ್ಮೆನ್ಸ್ ಅಂತೂ ಬರ್ತಾ ಇದ್ದಾವೆ. ಯಾರು ಒಬ್ರು ಹೊಡಿತಾ ಇದ್ದಾರೆ, ಆ ಒಂದು ರನ್ಸ್ ಕೂಡ ಬರ್ತಾ ಇದ್ದಾರೆ. ಲಾಸ್ಟ್ ಮ್ಯಾಚ್ SRH ಅಗೇನ್ಸ್ಟು 240 ರನ್ ಹೊಡೆದಿರ್ತಾರೆ. ಆದರೂ ಕೂಡ ಅದನ್ನು ರಿಪೀಟ್ ಓಡಿಸ್ಕೋತಾರೆ ಅಂತ ಹೇಳಿದ್ರೆ ಬೌಲಿಂಗಲ್ಲಿ ಯಾವ ಲೆವೆಲ್ಗೆ ಆಗಿದೆ MI ಟೀಮು. ಟ್ರೆಂಟ್ ಬೋಲ್ಟು, ಬೂಮ್ರಾ ಆ್ಯಂಡ್ ಯಾರೋ ಒಬ್ಬ ಮಿಸ್ಟ್ರಿ ಸ್ಪಿನ್ನರ್ ಕೂಡ ಇದ್ದಾರೆ. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಕೂಡ ಇದ್ದಾರೆ. ಬೂಮ್ರಾ ಲಾಸ್ಟ್ 8 ಮ್ಯಾಚಸ್ಸಿಂದ ಈ ಒಂದು ಟೀಮ್ಗೆ ವಿಕೆಟ್ನ ಬೀಳ್ತಿಲ್ಲ. ಓಕೆನಾ, ಅವ್ರಿಗೆ 8 ಮ್ಯಾಚಸ್ಸಿಂದ ಜಸ್ಟ್ ತೊಗೊಂಡಿರೋದು 2 ವಿಕೆಟು. ಆ್ಯಂಡ್ SRH ಅಗೇನ್ಸ್ಟ್ ಲಾಸ್ಟ್ ಮ್ಯಾಚಲ್ಲಿ 50 ರನ್ಸ್ ಕೂಡ ಓಡಿಸ್ಕೋತಾರೆ. ಓಕೆನಾ, ಬೂಮ್ರಾ ಒನ್ ಆಫ್ ದಿ ಬಿಗ್ಗೆಸ್ಟ್ ಬೌಲರ್, ಒನ್ ಆಫ್ ದಿ ಬೆಸ್ಟ್ ಬೌಲರ್ ಇನ್ ದ ವರ್ಲ್ಡು. ಬಟ್ ಈ ಒಂದು ಸೀಸನು ಆಫ್ಟರ್ ಇಂಜುರಿಯಿಂದ ಬಂದಮೇಲಂತೂ ಏನಾಗ್ತಾಯಿದೆ ಈ ಒಂದು ಟೀಮಲ್ಲಿ ಅಂತ ಯೋಚನೆ ಮಾಡೋಕ್ಕೆ ಹೋದರೆ ಎಲ್ಲನೂ ಕೂಡ ಉಲ್ಟಾ ಪಲ್ಟಾ ಆಗ್ತಾಯಿದೆ. ಓಕೆನಾ, ಏನು ಆನ್ ಪೇಪರ್ ನೋಡಿದ್ರೆ ಮುಂಬೈ ಇಂಡಿಯನ್ಸ್ನ ಸೋಲ್ಸೋ ಟೀಮ್ ಯಾವುದು ಅಂತಲೇ ಇಲ್ಲ. ಬಟ್ ಇಲ್ಲಿ ನೋಡಿದ್ರೆ ಎಲ್ಲ ಟೀಮ್ಗಳು ಹೊಡೆದ್ಬಿಟ್ಟು ಹೋಗ್ತಾ ಇದ್ದಾರೆ ಬಂದ್ಬಿಟ್ಟು. ಆ್ಯಂಡ್ ಇವತ್ತಿನ ಮ್ಯಾಚಲ್ಲಿ ರುದರ್ಫರ್ಡ್ನ ಬೇಗ ಆಡಿಸ್ಬೇಕು ಮಗ. ಬಿಕಾಸ್ ಇವರೇ ಇಂಪ್ಯಾಕ್ಟ್ ಮಾಡೋವಂಥ ಪ್ಲೇಯರು, ಬೇಗ ರನ್ನ ಹೊಡಿತಾರೆ. ಅದು ಬಿಟ್ಟರೆ ಯಾರು ಕೂಡ ಆಡ್ಸೋದೇ ಇಲ್ಲ. ಇವ್ರನ್ನ ಬೇಗ ಕಳಿಸ್ಬೇಕು ಬ್ಯಾಟಿಂಗಲ್ಲಿ, ಹೋಗಿ ಹೊಡಿರಿ ಅಂತ. ಇವ್ರು ಲಾಸ್ಟಲ್ಲಿ ಕಳಿಸ್ತಾರೆ. ಸೂರ್ಯಕುಮಾರ್ ಯಾದವ್ಗಿಂತ ಮುಂಚೆನೇ ಕಳಿಸ್ಬೇಕು, ಇವ್ರನ್ನ ತಿಲಕ್ ವರ್ಮಾಗಿಂತ ಮುಂಚೆನೇ ಕಳಿಸ್ಬೇಕು. ಏನೋ ಒಂದು ಇಂಪ್ಯಾಕ್ಟ್ನ ಮಾಡ್ತಾರೆ, ಇಲ್ಲ ಅಂದರೆ ಕಸರ. ಆ್ಯಂಡ್ ಸರ್ದುಲ್ ಠಾಕೂರ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಕೋತಾರೆ. ಬಟ್ ಬೌಲಿಂಗೇ ಕೊಡ್ತಾಯಿಲ್ಲ ಅವರಿಗೆ, ಬೌಲಿಂಗೇ ಕೊಡ್ತಾಯಿಲ್ಲ ಪಾಪ. ಅವ್ರು ತಾನೇ ಏನು ಮಾಡ್ತಾರೆ. ಆ್ಯಂಡ್ ಕ್ರಿಶ್ ಭಗತ್ ಅಂತ ಲಾಸ್ಟ್ ಮ್ಯಾಚ್ನ ಆಡಿಸಿದ್ರು. ಓಕೆ, ಆ್ಯಂಡ್ ಅಶ್ವನಿ ಕುಮಾರ್ ಇವರು ಬೌಲಿಂಗಲ್ಲಿ ಪರವಾಗಿಲ್ಲ, ಚೆನ್ನಾಗಿ ಬೌಲಿಂಗ್ ಕೂಡ ಮಾಡ್ತಾರೆ, ವಿಕೆಟ್ ಕೂಡ ತೆಗಿದ್ದಾರೆ. ಬಟ್ ಬ್ಯಾಟಿಂಗಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕಾಗಲ್ಲ. ಆ್ಯಂಡ್ ಬೂಮ್ರಾ ಅಷ್ಟೇ, ಇದು ಬಿಟ್ಟರೆ ಬೇರೇನೂ ಆಗ್ತಿಲ್ಲ ಈ ಒಂದು 2 ಟೀಮಲ್ಲೂ ಕೂಡ. ಬಟ್ 2 ಟೀಮ್ಗಂತೂ ಇವತ್ತು ಕ್ರೂಷಿಯಲ್ ಮ್ಯಾಚ್. ಇವತ್ತು ಮ್ಯಾಚ್ನ ಗೆಲ್ಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ, ಗೆಲ್ಲೇಬೇಕು. ಗೆದ್ದರೆ ಮಾತ್ರ ಪ್ಲೇ ಆಫಲ್ಲಿ ರೇಸು, ಇಲ್ಲ ಅಂದರೆ ಮನೆ ಕಡೆ ಹಂಗೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇರೋ ಮ್ಯಾಚ್ ಎಲ್ಲ ಆಡಿಬಿಟ್ಟು ಓಕೆ ಯಾರು ಗೆಲ್ತಾರೆ. ಸೊ ಈಗ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಇವತ್ತಿನ ಮ್ಯಾಚಲ್ಲಿ MI ಸೋತ್ರೆ ಬೇರೆ ಟೀಮ್ ಏನಾದರೂ ಚಾನ್ಸ್ ಇದೆ. ಓಕೆ, ಬೇರೆ ಟೀಮ್ಗೆ ಹೈದರಾಬಾದು, ಇಲ್ಲ ಅಂತ ಹೇಳಿದ್ರೆ CSಗೆ, ಇಲ್ಲ ಅಂತ ಹೇಳಿದ್ರೆ LS, ಯಾವ ಟೀಮ್ಗೆ ಚಾನ್ಸ್ ಇರುತ್ತೆ, ಇವ್ರ ಅಪೋನೆಂಟ್ ಮ್ಯಾಚ್ ಇರುತ್ತೆ ಅಂತ ಹೇಳಿದ್ರೆ ನಾವು ಹೋಗ್ತೀವಿ, ಬನ್ನಿ ನಿಮ್ಮನ್ನೂ ಕರ್ಕೊಂಡು ಹೋಗ್ತೀವಿ ಅಂತ ಆಡಬೇಕಷ್ಟೇ. ಆಮೇಲೆ ಅಷ್ಟು ಬಿಟ್ಟರೆ ಬೇರೇನೂ ಆಗಲ್ಲ. ನಾವು ಹೋಗ್ತಿರ್ತೀವಿ, ಹೆಂಗೆ ಆದರೂ ಬನ್ನಿ ನಿಮ್ಮನ್ನೂ ಕೂಡ ಜೊತೆಲಿ ಕರ್ಕೊಂಡು ಹೋಗ್ತೀವಿ ಅಂತ. ಬೇರೆ ಟೀಮ್ನ KKR ಆಲ್ರೆಡಿ ಮನೆಗೆ ಹೋಗ್ಬಿಟ್ಟಿದ್ದಾರೆ ಬಿಡಿ. ಪಾಯಿಂಟ್ಸ್ ಟೇಬಲ್ ಈ ಒಂದು ಸೀಸನ್ ನೋಡ್ತಾ ಇದ್ರೆ KKR, LSG ಆ್ಯಂಡ್ MI ಆಲ್ಮೋಸ್ಟ್ ಮನೆ ಕಡೆ. CSಗೆ ಚಾನ್ಸ್ ಇದೆ ಇವತ್ತಿನ ಮ್ಯಾಚಲ್ಲಿ. ಗೆದ್ದರೆ ಹೇಳ್ತಾ ಇದ್ದೀನಿ, ನೋಡೋದು ಯಾರು ಗೆಲ್ತಾರೆ ಅಂತ. ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಅಂತ ಕಾಮೆಂಟ್ ಮಾಡಿ.